ನಮ್ಮ ಹುಡುಗರು ತಿಪ್ಟೂರಿಗೆ ಹೋಗ್ಬಿಟ್ಟು ಒಂದೆರಡು ಸಾಮಾನು ಬೇರೆ ತಗೊಂಡ್ಬರ್ಬೇಕಣಮ್ಮ ಅಂತ ಬೇರೆ ಹೇಳ್ತಿದ್ರು. ಇನ್ನೇನು ಜಾತ್ರೆಗೆ ಈ ತಟ್ಟೆ ಲೋಟ ಹಂಗೆ ಒಂದಿಟ್ಟು ಮಸಾಲೆ ಸಾಮಾನುಗಳೆಲ್ಲ ತಗೊಂಡ್ಬರ್ಬೇಕಿತ್ತು. ದಿನಸಿ ಸಾಮಾನು ರೇಷನ್ ಇವೆಲ್ಲ ತಗೊಂಡ್ಬರ್ಬೇಕಿತ್ತು. ಸ್ವಲ್ಪ ಈರುಳ್ಳಿನೂ ಖಾಲಿ ಆಗೈತೆ, ಈರುಳ್ಳಿನೂ ಒಂದ್ 10 ಕೆಜಿ ತಗೊಂಡ್ಬರ್ಬೇಕು ಅಂತ ಎಲ್ಲ ಹೇಳ್ತಿದ್ರು. ಏನು ಹೋದ್ರು ಏನೋ ತೋಟದ ಕಡೆ ಎಲ್ಲಾರು ಹೋದ್ರು, ಕಾಣಿಸ್ತಾನೆ ಇಲ್ಲ. ಏನಾರ ಟೌನಿಗೆ ಏನಾರು ಹೋಗಿದ್ರೆ ತಿಪ್ಟೂರಿಗೆ ನನಗೊಂದು ಮಾತು ಹೇಳೇ ಹೋಗೋದವ್ರು, ಸುಮ್ನೆ ಅಂತೂ ಹೋಗಲ್ಲ. ಇನ್ನೇನಾರ ತಗೊಂಡ್ಬರ್ಬೇಕೇನಮ್ಮ, ಮಾತ್ರೆ ಏನಾರ ತಗೊಂಡ್ಬರ್ಬೇಕೇನಮ್ಮ, ಎಲಡಿಕೆ ಏನಾರ ತಗೊಂಡ್ಬರ್ಬೇಕಾ, ಮಾರ್ಕೆಟ್ ಅಲ್ಲಿ ತರಕಾರಿಗಳು ಹಣ್ಣು ಹಂಪಲ್ ಏನಾರ ತಗೊಂಡ್ಬರ್ಬೇಕೇನಮ್ಮ ಅಂತ ಇಬ್ರು ಮಕ್ಳು ಅಷ್ಟೇ ಕೇಳೇ ಹೋಗೋದು ನನಗೆ. ಹಂಗಾದ್ರೆ ನನಗೆ ಹೇಳ್ದಂಗೆ ಹೋಗಿದಾರಂದ್ರೆ ಇನ್ನು ಹೋಗಿಲ್ಲ ಅವರು. ಸಾಮಾನ್ಯಕ್ಕೆ ಮನೆ ಹತ್ರನೇ ಇರ್ಬೇಕು, ಇನ್ನು ಹೋಗಿಲ್ಲ. ನೋಡೋಣ ತಡಿ ಕೇಳ್ತೀನಿ. ಅಮ್ಮಣ್ಣಿ ಸರೋಜಮ್ಮ ಕೇಳಿದ್ರೆ ಗೊತ್ತಾಗುತ್ತೆ. ಅಮ್ಮನೇ, ಪಾಪ ಸರೋಜಮ್ಮ ಏನ್ ಮಾಡ್ತಿದ್ಯಾ ಅಮ್ಮನೇ? ಇನ್ನು ತಿಂಡಿ ಆಗಿಲ್ವಾ? ಇನ್ನು ಏನೇನ್ ಮಾಡ್ತಿದ್ದೀರಾ? ಪಾಪ ಹುಡುಗರು ಎತ್ಲಾಗ ಹೋಗಿದ್ದಾರೆ, ರಮೇಶಪ್ಪ ಕುಮಾರಣ್ಣ ನಿಮ್ ಮಾವಯ್ಯ ಎತ್ಲಾಗ ಹೋಗಿತ್ತಮ್ಮನೇ. ಬಾರಮಣಿ ಇಲ್ಲೇ. ಎಲ್ಲಮ್ಮ ಪಾಪ ಸರೋಜಮ್ಮ ಎಲ್ಲಮ್ಮ, ನಿಮ್ ಮತ್ತೆ ಕಾಣಿಸ್ತಾನೆ ಇಲ್ಲ. ಅಲ್ಲೇ ನಾನು ಬಂದಲ್ಲೇ 1/4 ಗಂಟೆ ಮೇಲಾಯ್ತು, ಎಲ್ಲಿ ಬೀಗರು ಬರ್ತಾನೆ ಇಲ್ವಲ್ಲ, ಎಲ್ಲೋದ್ರು ಅಂತ. ಅಯ್ಯೋ, ನನಗೆ ಬೀಗ್ರಿಗೆ ಮಾತಾಡ್ಸಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ ಕಣಮ್ಮ. ಎಲ್ಲಿದ್ದಾರೆ ಹೇಳು, ನಾನೇ ಹುಡ್ಕೊಂಡು ಹೋಗ್ತೀನಿ, ಮಾತಾಡ್ಸ್ಕೊಂಡ್ ಬರ್ತೀನಿ. ಅಮ್ಮ ಅತ್ತೆ ಇಲ್ಲ, ಮನೆ ಪಕ್ಕದಲ್ಲೇ ಎಲ್ಲ ಇರ್ತಾರೆ ನೋಡಮ್ಮ, ಇಲ್ಲ ಎಲ್ಲಾರು. ನೀನೇನು ಹೋಗ್ಬೇಡ ತಡಿ, ಅತ್ತೆನೆ ಬರ್ತಾರೆ. ನೀವು ಬಂದಿರೋ ವಿಷಯ ಅತ್ತೆ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ಬಂದ್ಬಿಡೋದವ್ರು. ಮನೆ ಪಕ್ಕದಲ್ಲಿ ಇಲ್ಲಿ ಮನೆ ಹತ್ರ ಮನೆ ಮುಂದೆ ಸಕ್ಕದ ಬಿಸಿಲು ಕಣಮ್ಮ. ಅದಕ್ಕೆ ಮನೆ ಪಕ್ಕದಲ್ಲಿ ಇಲ್ಲಿ ಹಿಂದ್ಗಡೆ ತೋಟ ಐತಲ್ಲ, ತೆಂಗಿನ ಮರ ಎಲ್ಲ ಇದಾವೆ, ಅಲ್ಲಿ ನೆರಳೈತೆ, ತಂಪ ಗಾಳಿ ಬೀಸ್ತಿರುತ್ತೆ. ಅತ್ತೆ ಮಾವಯ್ಯ ಅಲ್ಲೇ ಹೋಗಿ ಕುತ್ಕೊಂಡ್ಬಿಡೋದು ಬೇಸಿಗೆ ಟೈಮಲ್ಲಿ. ಹಂಗಾಗಿ ಇಲ್ಲಿ ಮನೆ ಹಿಂದ್ಗಡೆ ಇರ್ಬೇಕು ಸಾಮಾನ್ಯಕ್ಕೆ. ತಡೀರಿ, ಹೋಗಿ ಕರ್ಕೊಂಡ್ಬರ್ತೀನಿ ನಾನೇನೆ. ಯಾರಕ್ಕನ ಬಾರಮ್ಮ, ನಾನೇ ಹೋಗ್ತೀನಿ ಬೀಗ್ತಿ ಅಮ್ಮನ ಹತ್ರ. ಇರ್ಲಿ ಕುತ್ಕೊಳ್ಳಮ್ಮ, ನೀನ್ ಇನ್ನು ತಿಂಡಿ ತಿಂದಿಲ್ಲ ಏನಿಲ್ಲ, ತಿಂಡಿ ತಿನ್ನಿರಂತೆ. ಅತ್ತೆಗೂ ಇಲ್ಲೇ ಕರ್ಕೊಂಡ್ಬರ್ತೀನಿ. ಮನೆ ಒಳಕೆನೇನೆ ಇಲ್ಲೇ ತಿಂಡಿ ಮಾಡಿರಂತೆ, ಇಡ್ಲಿ ಎಲ್ಲ ಆಗೈತೆ. ಇನ್ನ ಕೈ ಕಾಲ ಮಕ ಎಲ್ಲ ತೊಳ್ಕೊಂಡ್ ಬಂದಿದ್ದೀರಲ್ಲ, ಇನ್ನೇನು ಬಾರಮ್ಮ ಕುತ್ಕೊ ಬಾರಮ್ಮ. ನಾನೇ ಹೋಗಿ ಅತ್ತೆ ಕರ್ಕೊಂಡ್ಬರ್ಬೇಕು. ಇನ್ನೇನು ತಿಂಡಿ ತಿನ್ನೋದಕ್ಕೆ ಅತ್ತೆಗೂ ಕರ್ಕೊಂಡ್ಬರ್ಬೇಕಲ್ಲ, ಇನ್ನೇನು. ಬಾ, ನಾನ್ ಕರ್ಕೊಂಡ್ಬರ್ತೀನಿ. ನೀನ್ ಕುತ್ಕೊ ಇಲ್ಲೇ. ಏನು ಆಗಲ್ ಕಣ್ ತಡಿಯಮ್ಮ, ನಾನೇ ಕರ್ಕೊಂಡ್ಬರ್ತೀನಿ ಬೀಗ್ತಿ ಅಮ್ಮಂಗೆ. ಇಲ್ಲೇ ಮಾತಾಡ್ಕೊಂಡು ಕುತ್ಕೋಬಹುದು ಆರಾಮಾಗಿ. ನಾನು ಹೋಗಿ ಬೀಗ್ತಿ ಅಮ್ಮಂಗೆ ಒಂದೇ ಸಲ ಮಾತಾಡ್ಸಿದ್ರೆ ಅವರಿಗೆ ಸಡನ್ ಆಗಿ ಆಶ್ಚರ್ಯ ಆಗ್ಬೇಕು. ಇದೇನಿದು ಹಿಂಗ್ ಬಂದ್ಬಿಡ್ತಾರಲ್ಲ ನಮ್ ಬೀಗ್ತಿ ಅಮ್ಮ ಅಂತ. ನಾನೇ ಹೋಗ್ತೀನಿ, ಸುಮ್ಕಿರು, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಪಾಪ ಅಮ್ಮಣಿ, ಸರೋಜಮ್ಮ ಎಲ್ಲೋದಮ್ಮಣಿ? ಅವಾಗ್ಲೇ ನಾನು ಕೂಕಡ್ತಿದ್ದೀನಿ, ಯಾರು ಬರ್ತಾನೆ ಇಲ್ವಲ್ಲ. ಹೊಟ್ಟೆ ಬೇರೆ ಹಸಿತೈತೆ. ಆವಾಗಲೇ ಮಕ ತಕೊಂಡು ಇನ್ನೇನ್ ತಿಂಡಿ ತಗೊಂಡ್ ಬರ್ತಾರೆ ಅಂತ ನಾನ್ ಕಾಯ್ಕೊಂಡಿದೀನಿ. ಇಷ್ಟೊತ್ತಾದ್ರೂ ಯಾರು ಬರಲ್ವಲ್ಲ. ಇನ್ನೇನ್ ಮಾಡಕ್ಕಾಗುತ್ತೆ, ನಾನೇ ಹೋಗಿ ತಿನ್ಕೊಂಡ್ ಬರ್ತೀನಿ. ನನಗೂ ಯಾಕ ಹೊಟ್ಟೆ ಹಸು ತಡಿಯಕ್ ಆಗ್ತಿಲ್ಲ. ನಮ್ಮ ಅಜ್ಜಿ ಎತ್ಲಾಗ ಹೋಯ್ತು, ಈ ಹುಡುಗರು ಎತ್ಲಾಗ ಹೋದ್ರು. ಯಾವಾಗ್ಲಾರ ಬರ್ಲಿ ಕಡಿ ಹೇಳು, ನನ್ ಕೈಲಂತೂ ಹೊಟ್ಟೆ ಹಸ್ಕೊಂಡು ತಡ್ಕೊಳಕ್ ಆಗ್ತಿಲ್ಲ. ಮೊದ್ಲಂತೂ ಕಾಯ್ಕೊಂಡಾರ ಕೂರ್ತಿದ್ದೆ, ಇವಾಗ ಆಗಲ್ ಕಣ್ರಪ್ಪ, ನನಗೂ ವಯಸ್ಸಾಯ್ತು. ಮೊದ್ಲು ತಿಂಡಿ ಮಾಡ್ಬೇಕು, ಊಟ ಮಾಡ್ಬೇಕು, ಹೊಟ್ಟೆ ಹಸ್ಕೊಂಡಂತೂ ಇರಕ್ ಆಗಲ್ಲ. ಬೀಗ್ರೆ, ಬೀಗ್ರೆ ಎಲ್ಲಿದ್ದೀರಾ ನೀವು? ಯಾರು ಯಾರು ಬೀಗ್ರೆ ಬೀಗ್ರೆ ಅಂತ ಕರಿತಿದಾರಲ್ಲ, ಇನ್ಯಾರು ಕರೀತಾರೆ ಬೀಗ್ರು ಬೀಗ್ರು ಅಂತ? ನಮ್ಗೆ ನಮ್ಮ ಅಮ್ಮನಿ ಸರೋಜಮ್ಮ ಅಪ್ಪ ಅಮ್ಮನೇ ಕರಿಯೋದು. ಅವ್ರು ಬಂದಾರ? ಅವ್ರು ಇಷ್ಟು ಬಿರಿನಿ ಎಲ್ಲ ಬರ್ತಾರೆ. ಆ ಹುಡುಗಿ ಸರೋಜಮ್ಮ ನಾವೆಲ್ಲ ಹಿಂಸೆ ಮಾಡಿ ಮಾಡಿ ಫೋನ್ ಮಾಡಿದ್ರು ಬರೋದ್ ಕಷ್ಟ. ಅವರು ಒಂದ್ 10 ಸಲ ಫೋನ್ ಮಾಡಿದ್ರು ಜಾತ್ರೆಗ್ ಬರ್ರಿ ಅಂದ್ರೆ ಜಾತ್ರೆ ದಿವಸ ಬಂದ್ಬಿಟ್ಟು ಬಾನ ದಿವಸ ಬಂದ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಮಾರನೇ ದಿವಸ ಎದ್ದಡಿಕೆಲೆ ಹೋಗ್ಬಿಡ್ತಾರೆ. ಅದ್ರಲ್ಲಿ ಜಾತ್ರೆ ಇನ್ನು 2-3 ದಿವಸ ಇರುವ ಮುಂಚೆನೆ ಬಂದ್ಬಿಡ್ತಾರೆ ಇವ್ರು ಬೀಗ್ರು. ಯಾವ್ದೇ ಕಾಡಕ್ಕೂ ಬರಲ್ಲ. ಯಾರು ಅಂತ ಗೊತ್ತಾಗ್ತಿಲ್ವಲ್ಲ, ಮತ್ತೆ ಯಾರಂತ ನೋಡೋಣ. ನಾನು ಕೂತ್ಕೊಂಡ್ರೆ ಏನ ಅಕ್ಕ ಪಕ್ಕ ಮನೆಯವ್ರು ಯಾರು ಕೂಗ್ತಿದಾರ ಏನ? ಸುಮ್ಮ ಕೂತ್ಕೊಂಡ್ತೀನಿ, ಇನ್ನೇನು. ಬೀಗ್ರೆ, ಬೀಗ್ರೆ ಏನ್ ಮಾಡ್ತಿದ್ದೀರಾ ಬೀಗ್ರೆ? ಅವಾಗ್ಲಿ ನಾನು ಕರಿತಿದ್ದೀರಿ, ಏನ್ ಮಾತಾಡ್ಸಂಗೆ ಇಲ್ಲ. ಆರಾಮಾಗಿ ಕುರ್ಚಿ ಮೇಲೆ ಕೂತ್ಕೊಂಡ್ಬಿಟ್ಟು ಏನು ಮಾತಾಡ್ಸೋದೇ ಇಲ್ವಲ್ರಿ ಬೀಗ್ರೆ? ಏನ್ ಮರ್ತಿಗಿರ್ತೋದ ಏನು ನಮ್ಗೆ? ಆಗಲ್ಲ ನಮ್ ಬೀಗ್ರು ಬಂದಾರೆ. ಅಯ್ಯೋ 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 ಬೀಗ್ರೆ, ಯಾವಾಗ ಬಂದ್ರಿ ನೀವು? ಬರ್ರಿ 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 ಬರ್ರಿ. ನಾನು ಇದೇನ್ರಿ ಬೀಗ್ರೆ, ನನಗೆ ನಂಬಕ್ಕೆ ಆಗ್ತಿಲ್ಲ ನೀವು ಬಂದಿದ್ದೀರಾ ಅಂದ್ರೆ. ಏನ್ ಸಮಾಚಾರ? ಅಯ್ಯೋ ದೇವ್ರೇ, ಏನ್ ಬೀಗ್ರೆ ಇಷ್ಟು ಬಿರುನೆ ಬಂದ್ಬಿಟ್ಟಿದಾರಲ್ಲ, ಜಾತ್ರೆಗೆ ಬಂದ್ರ? ಅಯ್ಯೋ ಸದ್ಯ ದೇವ್ರದಿಂದ ಹೆಂಗ ಬೇಗನೆ ಬಂದಿದ್ರಲ್ಲ ಈ ವರ್ಷ. ಏನು ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ. ಇಷ್ಟು ಬಿರುನೆ ಎಷ್ಟು ಫೋನ್ ಮಾಡಿ ಕರೆದ್ರು ಬೀಗ್ರೆ ಬರ್ರಿ ಬರ್ರಿ ಅಂತ ಕರೆದ್ರು ನೀವು ಜಾತ್ರೆಗೆ ಒಂದ್ ದಿವಸ ಬಂದು ಉಳ್ಕೊಳ್ಳೋದೇ ಕಷ್ಟ ಆಗಿತ್ತು. ಈ ವರ್ಷ ಏನು ಇಷ್ಟು ಬಿರುನೆ ಬಂದ್ಬಿಟ್ಟಿದಾರಲ್ಲ, ಹೆಂಗ ಸದ್ಯ ಒಳ್ಳೇದೇ ಆಯ್ತು,
ಬರ್ರಿ ಬೀಗ್ರೆ, ಇಷ್ಟು ಬಿರ್ನೆ ಬಂದ್ಬಿಟ್ಟಿದ್ದೀರಾ. ಯಾವಾಗ ಬಂದ್ರಿ ನೀವು? ನಮ್ಗೊಂದ್ ಮಾತು ಗೊತ್ತಾಗ್ಲಿಲ್ಲ. ಇವಾಗ ಬಂದ್ ಎಷ್ಟೊತ್ತಾಯ್ತು ಬೀಗ್ರೆ? ಅಯ್ಯೋ ನನಗ್ ಗೊತ್ತೇ ಇಲ್ಲ ಕಣ್, ಹೇಳ್ರಿ. ನೀವೇ ಹುಡ್ಕೊಂಡ್ ಬರ್ತಿದಿರಲ್ಲ ನನಗ್ ಮಾತಾಡ್ಸಕ್ಕೆ. ಎಂತ ಕೆಲ್ಸ ಆಗೋಯ್ತು? ಆ ಬೀಗ್ರೆ, ಯಾರ್ಯಾರು ಬಂದ್ರಿ? ಅಣ್ಣ ಏನು ಬಂದ? ಎಲ್ಲ ಮಗ ಸೊಸೆ ಎಲ್ಲಾರು ಬಂದ್ರ ಬೀಗ್ರೆ? ಅಲ್ಲ ಕಣ್ ಬೀಗ್ರೆ, ಅಲ್ಲ ಒಂದೇ ಉಸಿರಿಗೆ ನೀವು ಹಿಂಗೆಲ್ಲ ಪ್ರಶ್ನೆಗಳು ಕೇಳ್ತಿದ್ರೆ ನಾನು ಯಾವ್ದಕ್ಕಂತ ಉತ್ತರ ಕೊಡದಂಗಿರನ ಹೇಳ್ರಿ. ಹೇಳ್ತೀನಿ. ಕುತ್ಕೊಳ್ತೀನಿ ತಡ್ರಿ ಒಂದ್ ಗಳಿಗೆ. ಇವಾಗಿನ ಬಂದಲೆ ಒಂದ 1/4 ಗಂಟೆ ಮೇಲಾಯ್ತು. ನಾನು ಹುಡ್ಕಾಡ್ದೆ. ಅಲ್ಲ ನಮ್ ಬೀಗ್ರು, ನಮ್ಮ ಅಮ್ಮಣ್ಣಿದು ಅತ್ತೆಯವರು ಇಷ್ಟೊತ್ತಿಗೆ ನಾನು ಬಂದಿದ್ದೀನಿ ಅಂದ್ರೆ ಅವ್ರಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಅಂತದ್ರಲ್ಲಿ ಈಟೊತ್ತಾದ್ರೂ ನಾನು ಬರ್ಲಿಲ್ವಲ್ಲ, ಎಲ್ಲೋದ್ರು ಅಂತ ನಾನು ಹುಡ್ಕೊಂಡ್ ಬಂದೆ ಕಣ್ ಬೀಗ್ರಿ. ಹ್ಞೂ, ನೀವು ನೋಡಿದ್ರೆ ನೀವು ಇಲ್ಲಿ ಕುಂತಿದ್ದೀರಾ, ಆರಾಮಾಗಿ ಕುಂತಿದ್ದೀರಾ ಕಣ್. ಹೇಳ್ರಿ, ನಿಮ್ದು ಒಂಥರ ಆರಾಮು ಅಲ್ವಾ? ಇದೇನ್ ಮಾಮೂಲಿ ಆರಾಮ್. ಇನ್ನೇನು ಮಗ ಸೊಸೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಟೈಮ್ ಸರಿಯಾಗಿ ತಿಂಡಿ ಅಡಿಗೆ ಎಲ್ಲ ಮಾಡಾಕ್ತಾರೆ, ನೋಡ್ಕೊಳ್ತಾರೆ. ಹುಷಾರಿಲ್ಲದೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಯಾವ್ದಕ್ಕೂ ಏನ್ ತೊಂದ್ರೆ ಮಾಡಿಲ್ಲ ಕಣ್ರಿ ಬೀಗ್ರೆ. ಬಹಳ ಚೆನ್ನಾಗಿ ನೋಡ್ಕೊಳ್ತಿದಾರೆ. ಆರಾಮಾಗಿ ಇದೀನಿ ನೀವ್ ಹೇಳ್ದಂಗೆನೆ. ಬರ್ರಿ ಬೀಗ್ರೆ, ಕುತ್ಕೊ ಬರ್ರಿ. ಅದ್ಯಾಕ್ ನಿಂತ್ಕೊಂಡಿದ್ದೀರಾ? ಎಷ್ಟೊತ್ತಿಗೆ ಬಂದ್ರಿ ನೀವು? ಅಷ್ಟ್ ದೂರದಿಂದ ಬಂದಿದ್ದೀರಾ ಅಂದ್ಮೇಲೆ ನೀವು ಎದ್ದಡ್ಕಲೆ ಬಂದ್ಬಿಟ್ಟಿದ್ದೀರಾ ಅಲ್ಲರ? ಕಣ್ರಿ ಬೀಗ್ರೆ, ನಮ್ಮ ಮಗ ಸೊಸೆ ಏನಂದ್ರೆ ಬೇಗನೆ ಹೋಗ್ಬಿಡ್ರಿ ಅತ್ತೆ. ಇನ್ನೇನಕ್ಕೆ ಸುಮ್ಕೆ ಬಿಸಿಲು ಮಾಡ್ಕೊಂಡು ಹೋದ್ರೆ, ಒತ್ತು ಮಾಡ್ಕೊಂಡು ಹೋದ್ರೆ ತಿರ್ಗಾ ಬಿಸಿಲಲ್ಲಿ ಹೋಗಕ್ಕಾಗಲ್ಲ, ನಿಮ್ಗೆ ಒಂಥರ ಆಗ್ಬಿಡುತ್ತೆ ನೀವು ಅಂತ ಹೇಳಿರು. ನಮ್ ಪಾಪ ನಮ್ಮ ಹುಡುಗ ಬಂದ್ಬಿಟ್ಟು ರೈಲ್ ಹತ್ಸಿ ಟ್ರೈನ್ ಹತ್ಸಿ ಗೇಟ್ ಟೌನಿ ಕರ್ಕೊಂಡ್ ಬಂದ್ಬಿಟ್ಟು ಟ್ರೈನ್ ಹತ್ಸಿ ಅವನು ಹೋದ. ನಾವು ಸೀದಾ ತಿಪ್ಟೂರಲ್ಲಿ ಇಳಿದು ತಿಪ್ಟೂರಿಂದ ಬೆಳಿಗ್ಗೆನೆ ಬಂದು ಕಣ್ ಬೀಗ್ರೆ. ಬಂದು ಗೇಟ್ ಹತ್ರ ನಿಂತ್ಕೊಂಡು ಅಷ್ಟರಲ್ಲಿ ಅಳಿಯಂದ್ರು ಬರ್ತಿದ್ರಂತೆ. ಅಷ್ಟರಲ್ಲಿ ನಿಮ್ಮೂರವ್ರದ್ದು ಯಾವ್ದು ಆಟೋ ಬಂತು, ರಪ್ಪನ ಹತ್ತಿ ಬಂದು ಕಣ್ ಬೀಗ್ರೆ ಅತ್ಲಾಗಿ. ಮತ್ತಿನ್ನೇನ್ ಬೀಗ್ರೆ ಸಮಾಚಾರ? ಆರಾಮಾಗಿದ್ದೀರಾ? ನಮ್ಮ ಹುಡುಗಿ ಅಮ್ಮಣ್ಣಿ ಸರೋದಮ್ಮ ತಿಂಡಿ ಮಾಡಕ್ ಕರಿತಿದ್ದಾರೆ. ಬರ್ರಿ ತಿಂಡಿ ತಿನ್ನನ್ ಬರ್ರಿ. ನಡೀರಿ ಬೀಗ್ರೆ. ನನಗೂ ನೋಡ್ರಿ, ನೀವು ಬಂದಿದ್ ಖುಷಿಗೆ ನಾನು ಮರ್ತೆ ಬಿಟ್ಟೆ ಕಣ್ ಬೀಗ್ರೆ. ನೀವು ತಿಂಡಿ ಮಾಡಿರ, ನೀರ್ ಕುಡಿದ್ರ, ಆರಾಮಾಗಿದ್ದೀರಾ ಅಂತ ಕೇಳದೆ ಮರ್ತು ಬಿಟ್ಟೆ ಕಣ್ ಬೀಗ್ರೆ ನಾನು. ಎಂತ ಕೆಲ್ಸ ಆಗೋಯ್ತು ಬೀಗ್ರೆ. ಪಾಪ ಬೆಳಿಗ್ಗೆ ಎದ್ದಾಗ್ಲಿಂದ ಎದ್ದಡ್ಕಲೆ ಬಂದಿರೋರು ನೀವು ತಿಂಡಿ ಮಾಡಿಲ್ಲ ಅನ್ಸುತ್ತೆ. ಮೊದ್ಲು ನಡೀರಿ, ತಿಂಡಿ ಮಾಡೋದ್ ನಡ್ರಿ ಬೀಗ್ರೆ. ಬೇಜಾರ್ ಮಾಡ್ಕೊಬೇಡ್ರಿ. ಬೇಜಾರ್ ಇನ್ನೇನಕ್ ಮಾಡ್ಕೊಳ್ಳೋದ್ ಬೀಗ್ರೆ? ಎಂತ ಬೇಜಾರಿಲ್ಲ, ಏನಿಲ್ಲ. ಮತ್ತಿನ್ನೇನ್ ಸಮಾಚಾರ? ಎಲ್ಲಿ ಅಣ್ಣವ್ರು ಕಾಣಿಸ್ತಾನೆ ಇಲ್ವಲ್ಲ? ಎತ್ಲಾಗೋದ್ರು ಅಣ್ಣವ್ರು? ಅಣ್ಣವ್ರು ಇನ್ನೇನು ಮಾತೆತ್ತರಿ, ಇನ್ನೇನು ತೋಟ ಹೊಲ ಗದ್ದೆ ಅಂತ ಇರ್ತಾರೆ. ಸಾಮಾನ್ಯಕ್ಕೆ ಇನ್ನೇನು ತೋಟದ ಹತ್ರ ಇರ್ಬೇಕಲ್ವರ? ಕಣಪ್ಪ, ನೋಡ್ದೇನಪ್ಪ ನೀನ್ ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ತಿದ್ಯಾ ನೋಡು. ಕರೆಕ್ಟ್ ಆಗಿ ಹೇಳ್ದೆ. ನಿಮ್ಮ ಅಣ್ಣ ಇನ್ನೆಲ್ಲೋಗುತ್ತಮ್ಮ ಮಾತೆತ್ತರಿ, ಇನ್ನೇನು ತೋಟ ಹೊಲ ಗದ್ದೆ ಅಂತ ಅಲ್ಲೇ ಇರುತ್ತೆ. ಇನ್ನೇನು ತಿಂಡಿಗೆ ಬರ್ತಾರೆ. ಇನ್ನೇನು ಇನ್ನೊಂದು 1/4 ಗಂಟೆ ಅರ್ಧ ಗಂಟೆ ಇನ್ನೇನು ಬರ್ತಾರೆ. ಏನು ಹೋಗಿದಾರೋ ಏನು ಮನೆ ಹತ್ರನೂ ಇದಾರಮ್ಮ? ಮನೆ ಹತ್ರ ಇರಿಲ್ವಾ ನಿಮ್ಮ ಅಣ್ಣವರು? ಇಲ್ಲ ಅಣ್ಣ ಏನಿರಿಲ್ಲ. ಸಾಮಾನ್ಯಕ್ಕೆ ನನ್ನ ಪ್ರಕಾರ ತೋಟದ ಹತ್ರನೇ ಎಲ್ಲಾರು ಹೋಗಿರ್ಬೇಕು. ಇನ್ನೇನ್ ಮಂತವಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗಿರ್ತಾರೆ ಹೇಳ್ರಿ? ಅಗಳ ನಮ್ಮ ಅಮ್ಮನಿ ಸರೋದಮ್ಮ ಇಲ್ಲೇ ತಗೊಂಬಂದ್ಬಿಟ್ಲು ತಿಂಡಿನ. ಪಾಪ ಅಮ್ಮನಿ ತಿಂಡಿ ಇಲ್ಲೇ ತಗೊಂಬಂದೇನಮ್ಮ? ಕಣತೆ, ಇನ್ನೇನ್ ಇಲ್ಲೇ ತಗೊಂಬಂದ್ಬಿಟ್ಟೆ ಅತ್ಲಾಗಿ. ಇನ್ನೇನು ಅಮ್ಮ ಬೇರೆ ಇಲ್ಲೇ ನಿಮಗ್ ಮಾತಾಡ್ಸಕ್ ಬೇರೆ ಬಂದ್ರು. ನೀವು ಬೀಗರು ಒಬ್ರಿಗೊಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅಪರೂಪಕ್ಕೆ ಸಿಕ್ಕಿದ್ದೀರಾ ನೀವು. ಎದ್ ಬರಲ್ಲ ಅಂತ ನನಗೆ ಚೆನ್ನಾಗ್ ಗೊತ್ತು. ಸುಮ್ಕೆ ಅತ್ಲಾಗಿ ಇಲ್ಲೇ ಇನ್ನೇನು ಮಂತವ ಮನೆ ಒಳಗಡೆ ಇನ್ನೇನು ತಿನ್ನೋದು, ಇನ್ನೇನು ಈ ಕಡೆನೆ ಪಕ್ಕದಲ್ಲಿ ಇನ್ನೇನು ಕುರ್ಚಿ ಎಲ್ಲ ಆಯ್ತಲ್ಲ, ಇಲ್ಲೇ ಇನ್ನೇನು ನೆರಳಲ್ಲಿ ಆರಾಮಾಗಿ ಕೂತ್ಕೊಂಡು ತಿಂತೀರಾ ಅಂತ ಅತ್ಲಾಗಿ ಇಲ್ಲೇ ತಗೊಂಬಂದ್ಬಿಟ್ಟೆ ಕಣತೆ ಹಾಕೊಂಡು. ತಗಡ್ರಿ ತಿನ್ನಿ. ಅಮ್ಮ ನೀನು ಕೂತ್ಕೊಳ್ಳಮ್ಮ. ನೀವು ಅತ್ತೆ ಇಬ್ರಾಳದನು ಇಲ್ಲೇ ತಿಂಡಿ ತಿನ್ರಿ. ಕುಡಿಯಕ್ ನೀರು ತಗೊಂಬರ್ತೀನಿ. ಆರಾಮಾಗಿ ಮಾತಾಡ್ಕೊಂಡು ನಿಧಾನಕ್ಕೆ ತಿಂಡಿ ತಿಂದು ತಗಳ್ರಿ. ಒಳ್ಳೆ ಕೆಲ್ಸನೇ ಮಾಡ್ದೆ ಕಣಮ್ಮ ಅತ್ಲಾಗಿ. ಇನ್ನೇನು ಒಳಗಡೆ ಹೋಗ್ಬಿಟ್ಟು ಇನ್ನೇನು ಅಲ್ಲಿ ಸೆಕೆ ಬೇರೆ ಆಗ್ತೈತೆ, ಸಿಕ್ಕಾಬಟ್ಟೆ ಸೆಕೆ. ಹೆಂಗ ಇಲ್ಲೇ ತಗೊಂಬಂದ್ರೆ ಹಿಂಗ ನಾನು ಬೀಗರು ಇಬ್ರು ತಿನ್ಕೊಂಡು, ಕುರ್ಚಿ ಬೇರೆ ಐತೆ ಇಲ್ಲೇ ಆರಾಮಾಗಿ ತಿನ್ಕೊಂಡು ಮಾತಾಡ್ಕೊಂಡು ಇಲ್ಲೇ ಕೂತ್ಕೊಂಡ್ಬಿಡ್ತೀವಿ ಹೊತ್ಲಾಗಿ. ಬೀಗ್ರೆ ಬರೀ ಬೀಗ್ರೆ ಇಲ್ಲೇ ಕೂತ್ಕೊಳ್ಳೋಣ. ನಾನ್ ಮಾತ್ರ ಬೀಗ್ರೆ ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಇಲ್ಲ ಮನೆ ಹಿಂದೆನೆ ಇಲ್ಲಿ ಹೆಂಗ ತೆಂಗಿನ ಮರದ್ದೆಲ್ಲ ನೆರಳೈತ್ ಬೀಗ್ರೆ. ನಾನು ಇಲ್ಲೇ ಕೂತ್ಕೊಂಡ್ಬಿಡೋದು ಆರಾಮಾಗಿ. ಯಾಕಂತೀರಾ? ಸಿಕ್ಕಾಪಟ್ಟೆ ಸೆಕೆ ಕಂಡ್ರೆ ಬೀಗ್ರೆ ಅಲ್ಲಿ ಕೂತ್ಕೊಳಕ್ ಆಗಲ್ಲ, ಏನಿಲ್ಲ ಹೊತ್ಲಾಗಿ. ಏನ್ ಮಾಡ್ತೀರಾ ಹೇಳ್ರಿ? ಸಿಕ್ಕಾಪಟ್ಟೆ ಸೆಕೆ ನನ್ಗೆ ಸಾಕಾಗಂಗ್ ಆಗ್ಬಿಡುತ್ತೆ. ಒಂಥರ ಸೆಕೆ ಜಾಸ್ತಿ ಆಗ್ಬಿಟ್ರೆ ಅದಕ್ಕೆ ಇಲ್ಲಿ ಮನೆ ಪಕ್ಕದಲ್ಲಿ ತೆಂಗಿನ ಮರದ ನೆರಳು ಒಳ್ಳೆ ತಂಪ ಗಾಳಿ ಬೀಸ್ತಿರುತ್ತೆ. ಕುರ್ಚಿ ಹಾಕೊಂಡ್ಬಿಡ್ತೀವಿ ನಾನು ನಿಮ್ಮ ಅಣ್ಣ. ಇಲ್ಲೇ ಕುತ್ಕೊಂಡು ಇಲ್ಲೇ ತಿಂಡಿ ಗಿಂಡಿ ತಿನ್ನೋದು ಇಲ್ಲೇ ಬೀಗ್ರೆ ಅತ್ಲಾಗಿ. ಇಲ್ಲೇ ಜಾಸ್ತಿ ಹೊತ್ತು ಕಾಲ ಕಳಿಯೋದು ನಾವು ಬೇಸಿಗೆ ಟೈಮಲ್ಲಿ ಮಾತ್ರ. ಏನು ಮಾಡಕ್ಕಾಗಲ್ಲ ಕಣಿ ಹೇಳ್ರಿ ಬೀಗ್ರೆ ಅತ್ಲಾಗಿ. ಇವಾಗ ಏನು ಮಾಡ್ತೀರಾ ಹೇಳ್ರಿ? ಇವಾಗ ಸೆಕೆ ಆಗ್ತಿದ್ದೀರಾ ಅಂದ್ಮೇಲೆ ಕುತ್ಕೊಳ್ರಿ ಆರಾಮಾಗಿ. ಮಾತ್ರ ಒಳ್ಳೆ ಜಾಗನೇ ನೋಡ್ಕೊಂಡಿದ್ದೀರಾ ಮಾತ್ರ. ಕುತ್ಕೊಳಕ್ ಮಾತ್ರ ಒಳ್ಳೆ ತಂಪ ಗಾಳಿ ಬೀಸ್ತಿರುತ್ತೆ. ನಾನು ಬರ್ತಾನೆ ಹಂಗೆ ಅನ್ಕೊಂಡ್ಬಿಟ್ಟೆ. ಇಲ್ಲಿ ಬಂದಲ್ಲ ನಿಮ್ಗೆ ಹುಡ್ಕೊಂಡು. ಎಷ್ಟು ತಂಪಾಗಿ ತಣ್ಣಗಲೇ ಐತೆ. ನಮ್ ಬೀಗರು ಅದಕ್ಕೆ ಇಲ್ಲಿ ಕುತ್ಕೊಂಡ್ಬಿಡೋದು ಅನ್ಕೊಂಡೆ ನಾನು. ಅಮ್ಮಣ್ಣಿ ಪಾಪ ಮೊದ್ಲು ನಿಮ್ ಅತ್ತೆ ಕೊಡಮ್ಮ, ನಾನ್ ತಿಂತೀನಿ.
ಅಯ್ಯೋ ಬೀಗ್ರ, ನಮ್ದಿರ್ಲಿ. ನೀವು ಮೊದ್ಲು ತಗೊಳ್ರಿ. ನೀವು ತಿನ್ ತಗೊಳ್ರಿ. ನೀವು ಮೊದ್ಲು ನಮ್ದಿರ್ಲಿ. ಅಮ್ಮಣ್ಣಿ, ನಿಮ್ಮ ಅಮ್ಮನ್ ಕೊಡಮ್ಮ. ನೀನು ಕುತ್ಕೊಳ್ರಿ ಬೀಗ್ರ. ಮೊದ್ಲು ಕುರ್ಚಿ ಮೇಲೆ ಕುತ್ಕೊಳ್ರಿ. ಹೋಗಮ್ಮಣಿ, ಇನ್ನ ತಟ್ಟೆಲ್ಲ ಹಾಕಂಬ. ಹಂಗೆ ಕುಡಿಯಕ್ ನೀರು ತಗೊಂಬ. ಅತ್ತೆ, ಇವಾಗ ಇಡ್ಲಿ ಹಾಕೊಂಬಂದಿದೀನಿ. ಇನ್ನೇನಾದ್ರೂ ಚಟ್ನಿ ಏನಾದ್ರೂ ಬೇಕಾ? ಸಾಗು ಪಲ್ಯ ಏನಾದ್ರೂ ಬೇಕಂದ್ರೆ, ತಿರ್ಗಾ ಇಡ್ಲಿ ಏನಾದ್ರೂ ಬೇಕಂದ್ರೆ, ನೀರ್ ಏನಾದ್ರೂ ಬೇಕಂದ್ರೆ ನನಗೆ ಕರೀರಿ. ನಾನು ಬಂದು ಕೊಟ್ಟೋಗ್ತೀನಿ. ನೀವೇನು ಎದ್ ಬರಕ್ಕೇನು ಹೋಗ್ಬೇಡ್ರಿ. ಸರಿನಾ ಅತ್ತೆ? ಮಾತಾಡ್ಕೊಂಡು ಆರಾಮಾಗಿ ಇಲ್ಲೇ ತಿಂಡಿ ತಿನ್ಕೊಂಡು ಇಲ್ಲೇ ಕುತ್ಕೊಂಡಿರಿ. ನಾನು ಬರ್ತೀನಿ ಅಷ್ಟರಲ್ಲಿ. ಸರಿ ಕಣಮ್ಮ, ಆಯ್ತು. ಅಮ್ಮನೇ, ಹೋಗು. ನೀನು ಪವಿತ್ರ ಹೊಟ್ಟೆ ಹಸ್ಕೊಂಡಿದ್ದೀರಾ. ಬೆಳಗ್ಗೆ ನಾನು ಎದ್ದಾಗ್ಲಿ ನಾನು ಕೆಲಸ ಮಾಡ್ತಾನೆ ಇರ್ತೀರಾ. ಹೋಗ್ರಮ್ಮ, ಮಕ ತಕೊಂಡು ಬೇಗ ತಿಂಡಿ ತಿನ್ಕೊಂಡು ಆರಾಮಾಗಿ ಒಂದ್ ಗಳಿಗೆ ಸುಧಾರಿಸ್ಕೊಳ್ರಿ. ನೀವು 12 ಗಂಟೆವರೆಗೂ ಪೂರಾ ಸುಧಾರಿಸ್ಕೊಂಡ್ಬಿಡ್ರಿ. ಏನ್ ಕೆಲಸ ಇದ್ರು ಮಾಡ್ಕೊಳ್ಳೋದಂತೆ. ಬೇಕಾದ್ರೆ ಅಂತ ಕೆಲ್ಸಗಳೇನಿಲ್ಲ. ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಾಗೈತೆ, ಎಲ್ಲ ಆಗೈತೆ. ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ರಮ್ಮ. ನೀವು ಬಹಳ ಕೆಲಸ ಮಾಡ್ತಿರ್ತೀರಾ. ಎದ್ದಾಗ್ಲಿ ನಾನು ಒಂದ್ ಗಳಿಗೆ ಪುರ್ಸೊತ್ತೇ ಇರಲ್ಲ ನಿಮ್ಗೆ. ಏನಮ್ಮ, ಹೋಗ್ ಮೊದ್ಲು ತಿಂಡಿ ತಿನ್ನು ಹೋಗ್ರಿ. ಪವಿತ್ರಮ್ಮ, ನೀವ್ ಇಬ್ರಾಳನು ನೋಡ್ರಿ ಬೀಗ್ರೆ, ಇಬ್ರಿಗೂ ಹೇಳ್ತೀನಿ ನಾನು. ಬೇಗ ತಿಂಡಿ ಮಾಡ್ಕೊಳ್ರಮ್ಮ. ಬೇಗ ತಿಂಡಿ ತಿಂದ್ರಿ. ನೀವು ಏನ್ ಕೆಲಸ ಇದ್ರು ಅಮ್ಮಕ್ಕಿಂತ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು ಮಾತೇ ಕೇಳಲ್ಲ ಅವರು. ಅಮ್ಮಣಿ, ಇನ್ನೊಂದು ಕೇಳೋದು ಮರ್ತ್ಬಿಟ್ಟೆ ಕಣಮ್ಮಣಿ. ಆ ಪಾಪ ಇಬ್ರಾಳನು ಎಲ್ಲೋದ್ರು? ಕುಮಾರಣ್ಣನೂ ರಮೇಶಪ್ಪ ಕಿಪ್ಟೂರಿಗೆ ಬೇರೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಸಾಮಾನುಗಳು ಬೇರೆ ತಗೊಂಡ್ಬರ್ಬೇಕು ಅಂತ ಬೇರೆ ಹೇಳ್ತಿದ್ರು. ಎಲ್ಲ ಜಾತ್ರೆಗೆ ತಟ್ಟೆ ಲೋಟ ಅಂತ ದಿನಸಿ ಸಾಮಾನೆಲ್ಲ ತಗೊಂಡ್ಬರ್ಬೇಕಂತ ಬೆಳಿಗ್ಗೆ ಹೇಳ್ತಿದ್ರು. ಏನೋ ಮಂತ ವಿದಾರೋ ಏನೋ ಸಾಮಾನುಗಳೆಲ್ಲ ತಗೊಂಡ್ಬರಕ್ ಹೋದ್ರ ಅಮ್ಮ ಅವ್ರಿಬ್ರು? ಇಲ್ಲ ಕಣತೆ, ಇನ್ನೂ ಹೋಗಿಲ್ಲ. ಅಪ್ಪ ಅಮ್ಮ ಬೇರೆ ಬರ್ತೀವಂತ ಹೇಳಿದ್ರಲ್ಲ ಅವರು. ತೋಟ ತಾವಳಿಂದ ಕರ್ಕೊಂಬರೋದಕ್ಕೆ ಇವರಿಗೆ ಅಪ್ಪ ಅಮ್ಮಗೆ ಕರ್ಕೊಂಬರಕ್ಕೆ ಬೇರೆ ಬಂದಿದ್ರು. ಅಷ್ಟರಲ್ಲಿ ಇನ್ನೇನು ಅಪ್ಪ ಅಮ್ಮನೇ ಬಂದ್ರು. ಇನ್ನೇ ತಿಂಡಿ ಮಾಡ್ತಿದಾರೆ ಇಬ್ರಾಳನು. ತಿಂಡಿ ಮಾಡ್ಕೊಂಡು ತಿಂದು ಟೌನಿಗೆ ಹೋಗಿ ಬರ್ತೀವಂತ ಹೇಳ್ತಿದಾರೆ. ಆಮೇಕಿಂದ ಹೋಗಿ ಬರ್ಲಿ ಕಣಿ ಹೇಳ್ರಿ. ಸರಿ ಕಣಮ್ಮ, ಆಯ್ತು. ಎಲ್ಲಾ ಸಾಮಾನುಗಳೆಲ್ಲ ಒಂದ್ಸಲಿ ಕರೆಕ್ಟ್ ಆಗಿ ಹೇಳ್ಬಿಡಮ್ಮಣಿ. ಮತ್ತೆ ಮರ್ತ್ಗಿರ್ತು ಹೋಗೋರು ಮತ್ತೆ ಆಗಾಗ್ಲ ಕಳ್ಸಿದ್ರೆ ಬೇಜಾರ್ ಮಾಡ್ಕೊಳ್ತಾರ ಅವರು. ಜಾತ್ರೆಗೆ ಇನ್ನೇನು ಏನಿದ್ರು ಜಾತ್ರೆ ಮುಗಿಸ್ಕೊಂಡೆ ಅವ್ರು ಇನ್ನೇನು ಸಾಮಾನುಗಳೆಲ್ಲ ತಗೊಂಬರಕ್ ಹೋಗೋದು. ಅದಕ್ಕಿಂತ ಮುಂಚೆ ಎಲ್ಲೂ ಏನು ಹೋಗೋದು ಬೇಡ. ಎಲ್ಲ ಪ್ರತಿಯೊಂದು ತರಕಾರಿಗಳಾಗ್ಲಿ ಏನಿದ್ರು ಹೇಳ್ಬಿಡಮ್ಮಣಿ. ಪ್ರತಿಯೊಂದು ಐಟಮ್ಗಳೆಲ್ಲ ಹೋಗಿ ತಗೊಂಬಂದ್ ಬಿಡಿ ಅತ್ಲಾಗಿ. ಸರಿನಾ? ಸರಿ ಕಣತೆ, ಆಯ್ತು ಹೇಳಿ. ಕಳಿಸ್ತೀನಿ. ಅತ್ತೆ, ಇನ್ನೇನಾರ ಇಡ್ಲಿ ಏನಾರ ಬೇಕಿತ್ತ? ಇಡ್ಲಿ, ಚಟ್ನಿ, ಸಾಗು, ಪಲ್ಯ. ಅಮ್ಮ, ನಿಂಗೆ ಏನಾರ ಬೇಕೇನಮ್ಮ? ಏನ್ ಬೇಕಮ್ಮ ನಿಂಗೆ? ಇಡ್ಲಿ, ಚಟ್ನಿ, ಸಾಗು, ಪಲ್ಯ ಏನಾರ ತಗೊಂಬರದೇನಮ್ಮ? ಏನ್ ತಿಂತೀಯಮ್ಮ? ಅಯ್ಯೋ, ಏನು ಬೇಡ ಕಣಮ್ಮ. ಈಗ ಸದ್ಯಕ್ಕೆ ಇಡ್ಲಿನೇ ಜಾಸ್ತಿ ಹಾಕೊಂಬಂದಿದ್ಯಾ, ಚಟ್ನಿನೂ ಜಾಸ್ತಿ ಐತೆ, ಸಾಗು ಪಲ್ಯ ಇಷ್ಟೊಂದೆಲ್ಲ ಹಾಕೊಂಬಂದಿದ್ಯಾ. ಸದ್ಯಕ್ಕೆ ಇವೆಲ್ಲ ತಿನ್ ಮುಗಿಸಿದ್ರೆ ಸಾಕ ಅನ್ಸ್ತೈತ್ ನನಗೆ. ಅಲ್ಲಿ ಬೇರೆ ಅಲ್ಲಿ ಟೌನಿಂದ ಬೇರೆ ಬರ್ತಿರ್ಬೇಕಾದ್ರೆ ಈ ಕಡೆ ತಿಪ್ಟೂರಲ್ಲೇನೆ ನಿಮ್ಮ ಅಪ್ಪಯ್ಯ ಇಡ್ಲಿ ಕೊಡಿಸ್ಕೊಂಡು ತಿನ್ನಿಸ್ಕೊಂಡು ಕರ್ಕೊಂಡ್ ಬಂದಿದ್ದು ನನ್ಗೆ. ಸರಿನಾ? ಹಂಗಾಗಿ ಈಗ ಏನು ಬೇಡ, ಇದೇ ಜಾಸ್ತಿ ಆಯ್ತು. ನೀನ್ ಎಲ್ಲಿ ಬೇಜಾರ್ ಮಾಡ್ಕೊಳ್ತೀವ ಅಂತ ತಿಂತಿದೀನಿ ಅಷ್ಟೇ ಹಿಂಸೆಯಿಂದ. ಸುಮ್ಕಿರು, ಊಟ ಮಾಡ್ತೀನಿ ಮೊದ್ಲು. ಇವೆಲ್ಲ ತಿನ್ ಮುಗಿಸ್ತೀನಿ, ಆಮೇಕಿಂದ ಅದೇನಿದ್ರು ತಗೊಂಡ್ಬರುವಂತೆ. ಸರಿನಾ? ಇದೇನ್ ಬಿಗ್ರೆ ಹಿಂಗ್ ಹೇಳ್ತಿದ್ದೀರಾ? ಹೊಟ್ಟೆ ಹಾಸ್ಕೊಂಡ್ ಬಂದಿದ್ದೀರಾ ನೀವು? ಏನ್ ಪರವಾಗಿಲ್ಲ, ಸುಮ್ಮ ಊಟ ಮಾಡ್ರಿ ನೀವು. ಇನ್ನೊಂದೆರಡು ಇಡ್ಲಿ ಹಾಕಿಸ್ಕೊಂಡು. ಅಮ್ಮ, ನೀ ಸರೋದಮ್ಮ, ನಿಮ್ಮಮ್ಮ ಹೇಳ್ತಾರಂತ ನೀನು ಇಡ್ಲಿ ತಿರ್ಗಾ ತಗೊಂಬರ್ದಂಗೆ ಬಡಿಸ್ದಂಗೆ ಊಟ ಮಾಡಿಸ್ದಂಗೆ ಹಂಗೆ ಇದ್ದೀಯಾ? ಮತ್ತೆ ತಗೊಂಬ, ಇನ್ನೊಂದ್ 2-3 ಇಡ್ಲಿ ತಗೊಂಬ, ತಿನ್ಲಿ ಹೊಟ್ಟೆ ತುಂಬಾ. ಬೀಗ್ರೆ, ಸುಮ್ಮ ಊಟ ಮಾಡ್ರಿ ನೀವು. ಅದ್ಯಾಕೆ ಹಿಂಗ್ ಆಡ್ತಿದ್ದೀರಾ ನೀವು? ಅಪ್ರೂಪ ಮನೆ ಬಂದ್ಬಿಟ್ಟು ಇಡ್ಲಿ ತಿನ್ನಲ್ಲ, ಚಟ್ನಿ ತಿನ್ನಲ್ಲ, ಅದು ಇದು ಅಂದ್ರೆ ಸರಿ ಆಗಲ್ಲ. ಹೊಟ್ಟೆ ತುಂಬಾ ತಿನ್ಬೇಕು, ಆರಾಮಾಗಿರ್ಬೇಕು. ಮಗ್ಳು ಮನೆಗ್ ಬಂದಿದ್ದೀರಾ, ಖುಷಿಯಾಗಿರ್ಬೇಕು. ಎಲ್ಲಿ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ? ಬೀಗ್ರೆ, ಬೇಜಾರ್ ಮಾಡ್ಕೋಬೇಡ್ರಿ, ಸುಮ್ಕಿರಿ. ನಾನೇನ್ ತಿನ್ನಲ್ಲ ಅಂತ ಹೇಳ್ತಿದ್ದೀನಾ? ಏನ್ ಮಾಡ್ತೀರಾ ಅಲ್ಲಿ ಟೌನಲ್ಲಿ ಬೇರೆ ನಿಮ್ಮ ಅಣ್ಣವ್ರು ನನಗೆ ಇಡ್ಲಿ ಕೊಡಿಸ್ಕೊಂಡ್ ಬಂದ್ಬಿಟ್ರು. ಹೊಟ್ಟೆ ಹಸ್ತೈತ್ ಕಡೆ ನನಗೂನು. ಬಾತ್ಲಾಗಿ ಇಲ್ಲೇ ತಿನ್ಕೊಂಡ್ ಹೋಗೋಣ ಅತ್ಲಾಗಿ. ಬೆಳಗ್ಗೆಯಿಂದ ನಾನು ಬೇಗ ಜರ್ನಿ ಮಾಡಿದ್ದಕ್ಕೂ ಅದಕ್ಕೂ ಒಂಥರ ಹೊಟ್ಟೆ ಹಸ್ತಂಗ್ ಆಗ್ತೈತೆ ನನಗೂ ಸಿಕ್ಕಾಬಟ್ಟೆ ಅಂತ ಹೇಳಿರು. ನಾನು ಅದಕ್ಕೆ ನಡೀರಿ ಅತ್ಲಾಗಿ, ನಿಮ್ಗೆ ಹೊಟ್ಟೆ ಹಸ್ತೈತಂದ್ರೆ ಇನ್ನೇನು ಮೊದ್ಲು ತಿನ್ನ ನಡ್ರಿ. ಅಲ್ಲೂ ಮನೆಗೆ ಹೋಗ್ಬಿಟ್ಟು ಬೇಕಾದ್ರೆ ಮಾಡಿರ್ತಾರೆ, ಅಲ್ಲೊಂದ್ ಸ್ವಲ್ಪ ತಿಂದ್ರೆ ಆಗುತ್ತೆ. 2 ಇಡ್ಲಿ ತಿನ್ಕೊಂಡು ಬಂದು ಕಣ್ಬಿಗೆ. ಏನ್ ಮಾಡ್ತೀರಾ? ಇಲ್ಲ ಅಂದ್ರೆ ನಾನು ಇಲ್ಲಿ ನೀವ್ ಹೇಳೋದಕ್ಕಿಂತ ಮುಂಚೆನೆ ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ಊಟ ಮಾಡ್ತಿದ್ದೆ. ಅದಕ್ಕೇನಂತೆ, ಊಟ ಮಾಡೋದ್ರಲ್ಲೆಲ್ಲ ನಾಚಿಕೆ ಪಡ್ಕೊಳ್ಳೋದಂತದ್ದು ಏನೈತ್ರಿ ಬಿಗೆ ಅಲ್ವಾ? ಸರಿ ಕಣತೆ, ಆಯ್ತು. ಇನ್ನು ತಿಂಡಿ ತಿಂದಿಲ್ಲ ಏನಿಲ್ಲ. ಇನ್ನು ಮಾವಯ್ಯ ಬಂದಿಲ್ಲ ಅಂತ ಅಪ್ಪನು. ಮಾವಯ್ಯ ಬಂದ್ರು ಅನ್ಸುತ್ತೆ. ಇಬ್ರಿಗೂ ತಿಂಡಿ ಹಾಕೊಡ್ತೀನಿ. ತಿಂಡಿ ತಿನ್ಲಿ ಮೊದ್ಲು ಅವರು. ಇವರು ನಮ್ಮ ಅಪ್ಪ ಅವರು ಮಾವ ಹಿಂಗೆ ಕಾಯ್ಕೊಂಡೆ ಕುಂತಾರೆ. ನೀನ್ ತಿಂಡಿ ತಿನ್ನಪ್ಪ, ಮಾವಯ್ಯ ಬರುತ್ತೆ. ಇಲ್ಲೆಲ್ಲ ಊರೊಳಕ್ಕೆಲ್ಲ ದೇವಸ್ಥಾನದ ಕೆಲಸ ಏನೋ ಐತೆ, ಅಲ್ಲೆಲ್ಲ ಹೋಗಿದ್ದಾರೆ. ಇನ್ನೇನ್ ಜಾತ್ರೆಗೆ ಬೇರೆ ಅಲ್ಲೆಲ್ಲ ಕೆಲಸ ಇರುತ್ತೆ, ಬರೋ ತಡ ಆಗುತ್ತೆ ಸಾಮಾನ್ಯಕ್ಕೆ. ನೀನ್ ತಿನ್ನಪ್ಪ ಅಂತ ಹೇಳಿದ್ನು. ಸುಮ್ಕಿರಮ್ಮ, ಅಣ್ಣ ಬರೋರು ತಿನ್ನಲ್ಲ. ನಮ್ ಬೀಗ್ರು ಬರ್ಲಿ, ಒಟ್ಟಿಗೆ ಕೂತ್ಕೊಂಡು ನಾವ್ ತಿಂತೀವಿ. ಬರ್ಲಿ ಸುಮ್ಕಿರು ಅಂತ ಕಾಯ್ಕೊಂಡೆ ಕುಂತಾರ ಅವರು. ಅಗಳ ಬೀಗ್ರಿ ಯಾವಾಗ್ಲೋ ಬಂದಾರೆ. ಏನ್ ಇಲ್ಲೇ ತಿಂಡಿ ತಿನ್ಕೊಂಡ್ ಕೂತ್ಕೊಂಡ್ಬಿಟ್ಟಿದಾರಲ್ಲ? ಏನೇ ಇವಳೆ, ಏನೇ ಬೀಗ್ರು ಬಂದಿದ್ದಾರೆ? ನಮಗ್ ಗೊತ್ತೇ ಇಲ್ಲ. ಯಾವಾಗ್ಲೇ ಬಂದ್ರು ಬೀಗ್ರ?
ಚೆನ್ನಾಗಿದ್ದೀರಾ? ಓಹೋ, ಏನ್ ಬಿಗ್ರೆ ಅಪರೂಪ ಆಗ್ಬಿಟ್ರಿ. ಆ ನೀವು ಬಂದಿದ್ದೆ ವಿಚಾರ ಗೊತ್ತಾಗ್ಲಿಲ್ಲ ಕಣಿ, ಹೇಳಿ ನಮ್ಗೆ. ನಾನು ಇದ್ಯಾಕೆ ನಮ್ಮ ಅಜ್ಜಿ ಇಲ್ಲೇ ಕುಂತ್ಕಂಡು ತಿಂಡಿ ತಿಂತಿದ್ದಾಳಂತ ನಾನು ಬರ್ತಿದ್ದೀರಿ. ನೋಡಿರೇ, ನೀವಿಬ್ರು ಮಾತಾಡ್ತಿದ್ರಲ್ಲ, ಅದಕ್ಕೆ ಏನು ನಮ್ ಬೀಗ್ರನು ಬಂದ್ಬಿಟ್ಟಿದಾರಲ್ಲ ಅಂತ ಬಂದೆ ಕಣ್ರಿ. ಆರಾಮಾಗಿದ್ದೀರಾ? ಎಲ್ಲಿ ಅಣ್ಣಾರು ಬಂದ್ರ ಏನೋ ಬರ್ಲಿಲ್ಲ, ಮತ್ ನೀವು ಮಾತ್ರ ಒಬ್ರೇ ಬಂದ್ರ? ಇಲ್ಲ ಇಲ್ಲ ಅಣ್ಣ, ಅವರು ಬಂದಿದ್ದಾರೆ. ನಾನು ಅವ್ರು ಇಬ್ರು ಆಳದನು ಎದ್ದಡಿ ಕೆಳಗನೆ ಬಂದ್ಬಿಟ್ಟು ಇವತ್ತು. ಬಿಸಿಲು ಜಾಸ್ತಿ ಆಗ್ಬಿಡುತ್ತೆ, ನಿಧಾನಕ್ಕೆ ತಡವ ಮಾಡ್ಕೊಂಡ್ ಬಂದ್ರೆ ಬಿಸಿಲಲ್ಲಿ ಬರೋದಕ್ಕಾಗಲ್ಲ, ಹಿಂಸೆ ಆಗುತ್ತೆ ಅಂತ ಅತ್ಲಾಗಿ ಎದ್ದಡಿ ಕೆಳಗನೆ ಬಂದ್ಬಿಟ್ಟು ಅಣ್ಣ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಹುಷಾರಿರಲಿಲ್ಲ ಅಂತ ಹೇಳ್ತಿದ್ರು. ಒಂದ ತಿಂಗಳಿಂದ ಏನೋ ಹೇಳ್ತಿದ್ರು ನಮ್ಮ ಅಮ್ಮನಿ ಸರೋದಮ್ಮ. ಕರೆದ್ರು, ನಾವು ಕರೆದು ಬಾರಮ್ಮ ಊರಿಗೆ ಒಂದ್ 2-3 ದಿವಸ ಉಳ್ಕೊಂಡು ಹೋಗುವಂತೆ ಅಂತ. ಅವಾಗ ನಮ್ಮ ಹುಡುಗಿ ಇದ್ದಿದ್ದು, ನಮ್ಮ ಮಾವ ಹಿಂಗ್ ಹುಷಾರಿಲ್ಲ ಕಣಮ್ಮ, ನಾನು ಬರಕ್ಕಾಗಲ್ಲ, ಸುಮ್ಕಿರು, ಇಲ್ಲಿ ಕೆಲ್ಸಗಳೆಲ್ಲ ಇರ್ತವೆ ಪಾಪ ಅಂತ ಎಲ್ಲ ಹೇಳ್ಬಿಟ್ಟು. ಆರಾಮಾಗಿದ್ದೀರಾ ಬೀಗ್ರೆ? ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ರಿ. ಬರೀ ಕೆಲ್ಸ ಕೆಲ್ಸ ಕೆಲ್ಸ, ತೋಟದ ಕೆಲ್ಸ, ಹೊಲದ ಕೆಲ್ಸ ಅಂತ ತಿರ್ಗಾಡ್ತಿರ್ತೀರಂತೆ. ಟೈಮ್ ಸರಿಯಾಗಿ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ ಅಂತೆ. ನಮ್ಮ ಅಮ್ಮನಿ ಹೇಳ್ತಿದ್ವು ಹಂಗಂತ. ಆರೋಗ್ಯ ಮುಖ್ಯ ಅಲ್ವಂದ್ರೆ ಬೀಗ್ರೆ? ಚೆನ್ನಾಗಿರ್ಬೇಕಲ್ವ? ಆರೋಗ್ಯ ಎಲ್ಲ ನೋಡ್ಕೊಂಡು ನೀವು ಆರಾಮಾಗಿರ್ಬೇಕು. ಅಯ್ಯೋ, ಆರಾಮಾಗಿ ಇದೀನ್ ಕಣಮ್ಮ. ಏನ್ ಮಾಡ್ತೀಯ ಇವಾಗ? ರೈತರ ಅಂದ್ಮೇಲೆ ಸುಮ್ನೆ ಮಂತಾವ ಕುತ್ಕೊಳಕ್ ಆಗುತ್ತೇನಮ್ಮ? ಹೊಲ ಗದ್ದೆ ತೋಟ ಅಂತ ನೋಡ್ಕೋಬೇಕು. ಫಸ್ಟ್ ಎಲ್ಲ ಸುಮ್ಕೆನೆ ಬಂದ್ಬಿಡುತ್ತಾ? ತೆಂಗಿನ ತೋಟ ಆಗ್ಲಿ, ಅಡಿಕೆ ತೋಟ ಆಗ್ಲಿ ಎಲ್ಲ ನೀರ್ ಬಿಡ್ತಿರ್ಬೇಕು, ಗೊಬ್ಬರ ಹಾಕ್ತಿರ್ಬೇಕು, ಉಕ್ಕೆ ಹೊಡಿಸ್ತಿರ್ಬೇಕು, ಎಲ್ಲ ನೋಡ್ಕೊಂತಿರ್ಬೇಕು ಅವಾಗ. ಹಂಗ್ ಮಾಡಿದ್ರೆ ಮಾತ್ರ ಅಲ್ವೇ ನಮ್ಮ ಫಸ್ಲು ಬರೋದು. ಇರ್ಲಿ ಕಂಡ್ಬಿಡು, ಅವೆಲ್ಲ ಮಾಮೂಲಿ ಇದ್ದಿದ್ದೇನೆ. ರೈತರಂದ್ಮೇಲೆ ಕೆಲಸ ಮಾಡ್ಲೇಬೇಕು, ಹೊಲ ತೋಟ ಎಲ್ಲ ನೋಡ್ಕೋಬೇಕು. ಎಲ್ಲಿ ಇವ್ರು ಬೀಗ್ರು ಕಾಣಿಸ್ತಾನೆ ಇಲ್ಲ, ಎಲ್ಲೋದ್ರು? ಅಯ್ಯೋ ಅಣ್ಣಾರೇ, ಅವರು ನಿಮ್ಗೆ ಇಷ್ಟೊತ್ತವರೆಗೂ ಬಂದಾಗ್ಲಿ ನಾನು ಎಲ್ಲೋದ್ರು ಬೀಗ್ರು ಎಲ್ಲೋದ್ರು ಅಂತ ಕೇಳ್ತಾನೆ ಇದ್ರು. ಅಮ್ಮಣ್ಣಿ ಸರೋದಮ್ಮಂಗೆ ಎಲ್ಲಾರ್ಗುನು. ಮಾವ ಇಲ್ಲೆಲ್ಲ ಊರಳಿಕೆಲ್ಲ ದೇವಸ್ಥಾನದ ಕೆಲಸ ಮಾಡ್ತಿದಾರೆ, ಎಲ್ಲ ಇನ್ನೇನ್ ಜಾತ್ರೆಗೆಲ್ಲ ಪೇಂಟ್ ಎಲ್ಲ ಹೊಡಿಸಿದಾರೆ. ಅಲ್ಲೆಲ್ಲ ಯಾರೋ ಬಂದು ಕರ್ಕೊಂಡು ಹೋದ್ರು, ಊರವ್ರು ಯಾರೋ ಕರೆದ್ರು, ಅದಕ್ಕೆ ಹೋದ್ರು, ಬರ್ತಾರೆ ಅಂತಾನೆ ಹೇಳಿದ್ರು. ಅವರು ತಿಂಡಿ ತಿಂದಂಗೆ ಕಾಯ್ಕೊಂಡ್ ನಿಂತಿದ್ದಾರೆ, ನಿಮ್ಗೆ ಕಾಯ್ಕೊಂಡ್ ಕೂತಿದ್ದಾರೆ. ತಿಂಡಿ ತಿಂದ್ರಿ ಅಂದ್ರು. ಬರ್ಲಿ ಬೀಗ್ರು, ಒಟ್ಟಿಗೆ ನಾವು ತಿಂಡಿ ತಿಂತೀವಿ, ಅಪರೂಪಕ್ಕೆ ಬಂದಿದ್ದೀನಿ ಅಂತ ಕಾಯ್ಕೊಂಡಿದ್ದಾರೆ. ಹೋಗ್ರಿ, ಮೊದ್ಲು ತಿಂಡಿ ಮಾಡಿ ಹೋಗ್ರಿ ನೀವು. ಅಯ್ಯೋ, ನನ್ಗೋಸ್ಕರ ಯಾಕೆ ಕಾಯ್ಕೊಂಡ್ ಕೂತ್ಕೊಂಡ್ಬಿಟ್ರು ಅಣ್ಣಾರು? ಎಂತ ಕೆಲ್ಸ ಆಗೋಯ್ತೆ? ಮೊದ್ಲೇ ಹೇಳದಲ್ವ ನಮ್ಮ ಮನಿ ಸರೋಜಮ್ಮ? ನಮ್ಮ ಮಾವಯ್ಯ ಅಲ್ಲೇ ಊರೊಳಿಗೆಲ್ಲ ಹೋಗಿರ್ತಾರೆ, ಕೆಲ್ಸಗಳಿರುತ್ತೆ, ತಡ ಆಗುತ್ತೆ, ನೀವು ಊಟ ಮಾಡಪ್ಪ ಅಂತ ನೀನು ಊಟ ಮಾಡಿಸ್ತಲೆ ಬೀಗ್ರಿಗೆ ನನಗೋಸ್ಕರ ನೀವು ಕಾಯಿಸ್ಕೊಂಡ್ ಕೂತ್ಕೊಂಡಿದ್ದೀರಾ. ಎಂತ ಕೆಲಸ ಮಾಡಿದೀರಾ ನೋಡ್ರಿ ನೀವು. ನಡೀರಿ, ಬೇಗ ನಡಿಯಮ್ಮ. ಹಂಗಾರೆ ತಿಂಡಿ ಹಾಕೊಡ್ ನಡಿ. ಬೀಗ್ರಿಗೆ ಮಾತಾಡ್ಸ್ಕೊಂಡು ತಿಂಡಿ ತಿಂತೀನಿ ನಡಿ. ಬೀಗ್ರೆ ಆರಾಮಾಗಿರ್ರಿ. ಇನ್ನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೆಂಗ ಜಾತ್ರೆಗಿಂತ 2-3 ದಿವಸ ಮುಂಚೆನೆ ಬಂದಿದ್ದೀರಾ, ಹೆಂಗ ಒಳ್ಳೇದಾಯ್ತು. ಹೆಂಗ ಸಲ ಒಂದ್ ದಿವಸ ಬಂದು ಜಾತ್ರೆ ದಿವಸ ಬಂದು ಮಾರನೇ ದಿವಸ ಎದ್ದಡಿಕೆಲ್ಲ ಹೋಗ್ತಿದ್ರಿ. ಹೆಂಗ 2-3 ದಿವಸ ಮುಂಚೆನೆ ಬಂದಿದ್ದೀರಾ. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಾಳೆ ಭಾನುವಾರದಿಂದ ಶುರುವಾಗ ಜಾತ್ರೆ, ಶುಕ್ರವಾರ ಸಿಡಿ ಮುಗಿಯೋವರೆಗೂ ಕೂಡ ಜಾತ್ರೆ ಹಿಂಗೆ ಇರುತ್ತೆ, ಸರಿನಾ? ಶುಕ್ರವಾರ ಮುಗಿಸ್ಕೊಂಡು ತಿರ್ಗಾ ಆ ಕಡೆ 1 ವಾರ ಉಳ್ಕೊಂಡು ಆಮೇಕಿಂತ ಹೋಗಿರಂತೆ. ಆರಾಮಾಗಿ ಬಂದಿದ್ರ ಹೆಂಗ ಮಗಳ ಮನೇಲಿ ಆರಾಮಾಗಿದ್ದು ಹೋಗಿರಂತೆ. ಬೀಗ್ರೆ ಅರ್ಜೆಂಟ್ ಮಾಡ್ಬೇಡ್ರಿ, ಸರಿನಾ? ಆರಾಮಾಗಿರ್ರಿ ಮತ್ತೆ. ಅಣ್ಣ ನೋಡಕ ಹೆಂಗ್ ಹೇಳ್ತಿದಾರಂತ. ಓಹೋ, ಜಾತ್ರೆ ಎಲ್ಲ ಮುಗಿಸ್ಕೊಂಡು ತಿರ್ಗಾ 1 ವಾರ ಉಳ್ಕೊಳಕ್ ಆಗುತ್ತೇನಕ? ಅಲ್ಲಿ ಮಂತಾವ ಕೆಲ್ಸಗಳು, ಹಸ್ಗಳು ನೋಡ್ಕೋಬೇಕು, ಎಲ್ಲ ಕೆಲ್ಸಗಳು ನಮಗೂ ಇರ್ತವೆ. ಏನಂದ್ರೆ ಈ ವರ್ಷ ನಮಗೂ ಯಾಕ ಜಾತ್ರೆ ನೋಡಿ ಬಹಳ ದಿವಸ ಆಯ್ತು, ಎಲ್ಲ ಜಾತ್ರೆಗೆಲ್ಲ ಹೋಗ್ ಬರೋಣ ಅಂತ ನಾನು ನಮ್ಮ ಅಪ್ಪಂಗೆ ಹೇಳ್ಕೊಂಡು ಕರ್ಕೊಂಡ್ ಬಂದೆ ಕಣಕ. ಏನು ಆಗಲ್ಲ, ಇರ್ರಿ ಬೀಗ್ರೆ. ಮಗಳ ಮನೆಗ್ ಬಂದಿದ್ರ 1-2 ದಿವಸ ಉಳ್ಕೊಂಡು ಹೋಗ್ರಿ, ಏನು ಆಗಲ್ಲ, ಚೆನ್ನಾಗಿದ್ದು ನಮಗೂ ಬೇಜಾರ್ ಕಳಿಯುತ್ತೆ. ಈಗ ಬಂದಿದ್ದೀರಾ ನೋಡ್ರಿ, ನನಗೂ ಕೂತ್ಕೊಂಡು ಮಾತಾಡಕ್ಕೆ. ನಮ್ಮ ಅಜ್ಜ ಅಲ್ಲಿ ಇಲ್ಲಿಗೆ ಹೊಲತ್ತವ ತೋಡುತ್ತವ, ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಊರಲ್ಲಿ ಕೆಲಸ. ಗೌಡ್ರು ಕರೆದ್ರು, ಅವ್ರು ಕರೆದ್ರು, ಅವ್ರ ಫ್ರೆಂಡ್ಸ್ಗಳು ಕರೆದ್ರು, ಶಂಕರಜ್ಜ ಕರೆದ್ರು ಅಂತ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ. ಇವಾಗ ನೀವ್ ಇದ್ದೀರಲ್ಲ, ನನ್ಗೆ ನೋಡ್ರಿ ಬೇಜಾರ್ ಕಳಿಯುತ್ತೆ. ಆರಾಮಾಗಿ ಮಾತಾಡ್ಕೊಂಡ್ ಕೂತ್ಕೋಬಹುದು, ಕೆಲಸ ಏನಾರು ಮಾಡ್ಕೋಬಹುದು. ನೋಡ್ರಿ, ನನ್ ಜೊತೆ ತಿಂಡಿ ತಿನ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರ, ಕಷ್ಟ ಸುಖಗಳೆಲ್ಲ ಮಾತಾಡ್ಕೋಬಹುದು ಬೀಗ್ರೆ. ಇರ್ರಿ ಬೀಗ್ರೆ, ಏನು ಆಗಲ್ಲ, ಸ್ವಲ್ಪ ದಿವಸ ನೋಡಂತ ಆಳಕ. ನನ್ಗೇನು ನಮ್ಗೂನು ನಿಮ್ ಜೊತೆ ಇರ್ಬೇಕಂತ ಬಲು ಇಷ್ಟ, ಖುಷಿ. ಏನ್ ಮಾಡ್ತೀರಾ, ಅಲ್ಲೂನು ಹೊಲ ತೋಟ ಗದ್ದೆ, ಮಳೆ ಬಂದ್ರೆ ಇನ್ನೇನು ಮುಂಗಾರು ಶುರು ಆದ್ರೆ ಎಲ್ಲ ಹೊಲ ಎಲ್ಲ ಉಳುಮೆ ಎಲ್ಲ ಮಾಡಿಸ್ಬೇಕು, ಉಕ್ಕೆ ಹೊಡಿಸ್ಬೇಕು. ಕೆಲ್ಸಗಳು ಏನು ಕಡಿಮೆ ಇರ್ತವೆನಕ, ಹೊಲ ತೋಟ ಗದ್ದೆ ಎಲ್ಲ ನೋಡ್ಕೋಬೇಕು. ಅಣ್ಣರಂಗೇನೆ ಇವ್ರುನು ಸುಮ್ನಂತೂ ಇರಲ್ಲ, ತೋಟ ಬಿಟ್ಟು ಬಹಳ ದಿವಸ ಇರಲ್ಲ, ಎಲ್ಲ ನೋಡ್ಕೋಬೇಕು. ತೆಂಗಿನ ತೋಟಕ್ಕೆ ನೀರ್ ಬಿಡ್ತಿರ್ಬೇಕು ಅವಾಗ. ಎಲ್ಲ ಅಡಿಕೆ ಸಸಿಗಳಿಗೆಲ್ಲ ನೀರ್ ಬಿಡ್ತಿರ್ಬೇಕು. ಏನ್ ಮಾಡ್ತೀರಾ ಹೇಳ್ರಿ, ಕೆಲ್ಸಗಳು ಮಾಡ್ತಾನೆ ಇರ್ಬೇಕಲ್ಲಕ್ಕ. ಆಯ್ತು ಬೀಗ್ರೆ, ಅದೇನಿದ್ರು ಆಮೇಕಿಂದ ಮಾಡಿದ್ರೆ ಆಗುತ್ತೆ.
ನೀವು ಮೊದ್ಲು ಊಟ ಮಾಡ್ರಿ, ತಿಂಡಿ ತಿಂದ್ರಿ ನೀವು. ಇಡ್ಲಿ ಬಲು ಚೆನ್ನಾಗೈತೆ. ಬಿಸಿ ಬಿಸಿ ಇಡ್ಲಿ ತಿಂದ್ರಿ ಮೊದ್ಲು. ಇಡ್ಲಿ ಮಾತ್ರ ಬಹಳ ಚೆನ್ನಾಗೈತೆ ಕಣಕ. ಒಳ್ಳೆ ಮಲ್ಗೆ ಮಲ್ಗೆ ಇಡ್ಲಿ ಇದ್ದಂಗ ಐತೆ. ಚಟ್ನಿ ಆಗ್ಲಿ, ಸಾಗು ಆಗ್ಲಿ, ಪಲ್ಯ ಆಗ್ಲಿ ಬಹಳ ಚೆನ್ನಾಗಿ ಬಹಳ ರುಚಿಯಾಗಿ ಮಾಡಿದೀರ ಕಣಕ. ಯಾರ ಅಮ್ಮಣ್ಣಿ ಸರೋಜಮ್ಮ ಪವಿತ್ರಮ್ಮ ಇಬ್ರು ಸೇರ್ಕೊಂಡ್ ಮಾಡಿದಾರ? ಕಣ್ರಿ ಬೀಗ್ರೆ, ಇಬ್ರು ಅಕ್ಕ ತಂಗಿ ಇಬ್ರಾಳು ಇದಾರಲ್ಲ, ಬಹಳ ಚೆನ್ನಾಗಿ ಮಾಡ್ತಾರೆ. ನಾನೇನು ಇಂಥ ತಿಂಡಿ ಮಾಡ್ರಮ್ಮ ಹಂಗ್ ಮಾಡ್ರಮ್ಮ ಏನಿದ್ರು ನಾನು ತಿಂತೀನಿ. ಮಾತ್ರ ಬಹಳ ರುಚಿಯಾಗಿ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ ಕಣ್ ಬೀಗ್ರೆ. ಅಕ್ಕ ತಂಗಿ ಮಾತ್ರ ಒಬ್ರಿಗೊಬ್ರು ಒಂದ್ ಗಳಿಗೆನು ಬಿಟ್ಟಿರಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಹೆಂಗ ಖುಷಿಯಾಗಿ ಹಿಂಗೆ ನೆಮ್ಮದಿಯಿಂದ ಇದ್ರೆ ಸಾಕ್ ಬೀಗ್ರೆ ನನಗೆ.